ಗಾಡಿನ ತಗೋಬೇಕಂದ್ರೆ ಹಿಂದೆ ಮುಂದೆ ನೋಡ್ಬಿಟ್ಟು ಗಾಡಿನ ತಗೋಬೇಕು. ಗಾಡಿನ ನೋಡಕ್ಕೆ ಬಂದಿದ್ದೆ. ನಾನು ಏನೇನು ನೋಡ್ತಿದ್ದೀನಿ ಅಂತೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇವತ್ತು. ಫಸ್ಟ್ ಗಾಡಿನ ಆ ಕಡೆಯಿಂದ ಈ ಕಡೆ ಫುಲ್ಲು 360 ಡಿಗ್ರಿ ಆ್ಯಂಗಲ್ ಒಳಗೆ ಗಾಡಿನ ನೋಡಬೇಕು. ಫ್ರಂಟ್ ಮಡ್ಗಾಡು, ರಿಯರ್ ಮಡ್ಗಾಡು, ಟ್ಯಾಂಕು, ಟೂಲ್ ಬಾಕ್ಸು ಎಲ್ಲ ಡೆಂಟ್ ಇದೆ ಅಂತೇಳಿ ಚೆಕ್ ಮಾಡಬೇಕು. ಮತ್ತು ಹಂಗೆ ಪೇಂಟನ್ನು ನೋಡಬೇಕು, ಎಲ್ಲರ ರೀಪೇಂಟ್ ಆಗಿದೆಯಾ. ಕಿಲೋಮೀಟರನ್ನು ಗೆಸ್ ಅಂತೂ ಮಾಡೋಕ್ಕಾಗಲ್ಲ, ಹಿಂದೆ ಇಲ್ಲಾಂದರೆ ಮುಂದೆ ಮಾಡಿರ್ತಾರೆ. ಇವಾಗ ನಾವು ಗಾಡಿನ 360 ಡಿಗ್ರಿ ಆ್ಯಂಗಲ್ ಒಳಗೆ ನೋಡಾಯಿತು, ಪೇಂಟ್ ಅನ್ನೋಂತರೂ ನೋಡಾಯಿತು, ಎಲ್ಲೂ ರೀಪೇಂಟ್ ಆಗಿಲ್ಲ, ಎಲ್ಲೂ ಡೆಂಟ್ ಇಲ್ಲ ಅಂತೇಳಿ ಚೆಕ್ ಮಾಡಾಯಿತು. ಈಗ ಫಸ್ಟು ಏನಪ್ಪ ನೋಡಬೇಕಂದ್ರೆ ಚಸ್ಸಿನ ನೋಡಬೇಕು. ಸೈಡ್ ಇಸ್ಟೆಂಡ್ ಹತ್ರ ಕಟ್ ಆಗುತ್ತೆ ಈ ಪೊಸಿಷನ್ ಒಳಗೆ, ಅದನ್ನು ಕ್ಲೀನಾಗಿ ನೋಡಬೇಕು. ಇಲ್ಲಾಂದರೆ ಚಸ್ಸಿನ ವೆಲ್ಡಿಂಗ್ ಮಾಡಿಸ್ಬಿಟ್ಟು ಪೇಂಟ್ ಮಾಡಿಸಿರ್ತಾರೆ, ಕ್ಲೀನಾಗಿ ನೋಡಬೇಕು. ಅಬ್ಸರ್ವೇಷನ್ ನಿಮ್ಮದು. ಎರಡನೇದು ಪೇಂಟ್ ಎಲ್ಲರ ಫಿಲಪ್ ಆಗಿದೆಯಾ ಇಂಜಿನ್ ಕೇಸ್ ಹತ್ರ, ಅದನ್ನು ನೋಡಬೇಕು. ಮೂರನೇದು ಚಸ್ಸಿ ಎಲ್ಲರ ಬೆಂಡ್ ಆಗಿದೆಯಾ. ಈ ಪೊಸಿಷನ್ ಆಕ್ಸಿಡೆಂಟ್ ಆದರೆ ಫಸ್ಟ್ ಈ ಪೊಸಿಷನಲ್ಲಿ ಚಸ್ಸಿ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ಟೈಮ್ ನೋಡಿ ಎಲ್ಲರ ರೀಪೇಂಟ್ ಆಗಿದೆಯಾ. ಬ್ಯಾಕ್ ಪಡಗಾಡು ನೋಡಿ ಎಲ್ಲರ ರೀಪೇಂಟ್ ಆಗಿದೆಯಾ. ಕನ್ಫರ್ಮೇಷನಿಗೆ ಕರೆಕ್ಟಾಗಿ ನೋಡಿ. ಎಲ್ಲದನ್ನು A to Z ನೋಡಬೇಕು ಗಾಡಿನ. ಸುಮ್ಮನೆ ದುಡ್ಡು ಕೊಟ್ಟು ಗಾಡಿ ತೊಗೊಳೋದಲ್ಲ. ಚಸ್ಸಿ ನಂಬರ್ನ ಮೇನ್ ನೋಡಬೇಕು, ಚಸ್ಸಿ ಚೇಂಜ್ ಆಗಿದೆ ಇಲ್ಲ ಅಂಥೇಳಿ. ME3 ಸ್ಟಾರ್ಟ್ ಆದರೆ ಅದೇ ಚಸ್ಸಿ ನಂಬರು. ಈ ಗಾಡಿ ಒಳಗೆ ಗಾಡಿ ಜೊತೆ ಬಂದಿರೋದೇ ಚಸ್ಸಿ ನಂಬರ್ ಇರುತ್ತೆ. ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ರೈಡ್ ಮಾಡಿ ನೋಡಿ ಇಂಜಿನ್ ಒಳಗೆ ಏನಾರ ನಾಯ್ಸ್ ಬರ್ತಾ ಇದೆಯಾ ಅದನ್ನು ನೋಡಿ. ಇಂಜಿನ್ ಒಳಗೆ ಏನು ನಾಯ್ಸ್ ಬರ್ತಾ ಇದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಫ್ರಂಟು ಟೈರು ಚೆನ್ನಾಗಿದೆಯಾ ಇಲ್ಲ, ಎಲ್ಲ ಅಷ್ಟು ಸೋದಿದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೇಕು. ಫ್ರಂಟು ರಿಯರ್ ಟೈರು ನೋಡಿ ಚೆನ್ನಾಗಿದೆಯಾ, ಹೋಗಿದೆಯಾ. ಮತ್ತು ಅದಕ್ಕೆ ಖರ್ಚು ಮಾಡೋಕ್ಕೆ ಸುಮ್ಮನೆ ಅನ್ನೆಸೆಸರಿ ದುಡ್ಡು ಖರ್ಚಾಗುತ್ತೆ. ಆಮೇಲೆ ಬ್ಯಾಕ್ ಶಾಕಾಬ್ಜರು ಎಲ್ಲರ ಆಯಿಲ್ ಲೀಕೇಜ್ ಇದೆಯಾ, ಏನೂ ಲೀಕೇಜ್ ಇಲ್ಲ. ಈಗ ಬ್ಯಾಕ್ ಚೈನ್ ಸ್ಪಗೆಟ್ಟು ಅಲ್ಲೇನಾರ ಕಟ್ಟಾಗಿ ಚೈನ್ ಸ್ಪಗೆಟ್ ಹೋಗಿದೆಯಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಚೈನು ತುಕ್ಕಿಡ್ದಿದೆ, ಓಕೆ, ಅದನ್ನೆಲ್ಲ ನೀವು ಮೈನರೆಲ್ಲ ನೋಡಲೇಬೇಕಾಗತ್ತೆ. ಇದು ನೋಡಿ, ಇಲ್ಲೂ ಒಂದು ಸ್ವಲ್ಪ ಚಸ್ಸಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಇಲ್ಲೂ ನೋಡ್ಕೊಳ್ಳಿ ಕ್ಲೀನಾಗಿ. ಗಾಡಿನ ಚೆಕ್ ಮಾಡಿಬಿಟ್ಟು ಗಾಡಿನ ತೊಗೊಳ್ಳಿ, ಹಂಗೆ ಗಾಡಿನ ತೊಗೋಬಾರ್ದು. ಇಂಜಿನ್ನ ಸ್ಟಾರ್ಟ್ ಮಾಡಿ ಒಂದು 2 ನಿಮಿಷ ವಾರ್ಮಪ್ಪಿಗೆ ಇಡಿ. ಏನಾರ ಅಬ್ನಾರ್ಮಲ್ ನಾಯ್ಸ್ ಏನಾರ ಬರುತ್ತಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದರೆ RC ಕಾರ್ಡ್ ಒಳಗೆ ಎಷ್ಟನೇ ಓನರ್ ಒಳಗಿದೆ ಗಾಡಿ. ಆಲ್ರೆಡಿ ಫಸ್ಟ್ ಓನರ್ ಹೆಸರಾಗಿದೆಯಾ, ಈಗ ತೊಗೊಂಡು 2ನೇ ಓನರ್ ಆದರೆ ಒಳ್ಳೆಯದು. ನಿಮಗೆ ಎಷ್ಟು ರೀಸೇಲ್ ವ್ಯಾಲ್ಯೂ ಸಿಗುತ್ತೆ. 3rd ಓನರು 4th ಓನರ್ ಇದ್ದರೆ ತೊಗೋಬೇಡಿ. ಆದಷ್ಟು ನೋಡಿಬಿಟ್ಟು ಇಷ್ಟ ಆದರೆ ಮಾತ್ರ ಗಾಡಿನ ತೊಗೊಳ್ಳಿ. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ನಮ್ಮ ಪೇಜಿಗೆ ಫಾಲೋ ಮಾಡಿ. ನಿಮಗೆ ಇನ್ನೂ ಪಾರ್ಟ್ಗಳನ್ನು ವಿಡಿಯೋನ ಶೇರ್ ಮಾಡ್ತೀನಿ. ಟು ಬಿ ಕಂಟಿನ್ಯೂ ಪಾರ್ಟ್ 2, ಸೆಕೆಂಡ್ ಹ್ಯಾಂಡ್ ಬೈಕ್ ಪಾರ್ಟ್ 2. ಹಲೋ ಎವ್ರಿವನ್, ನೀವು ಸೆಕೆಂಡ್ ಹ್ಯಾಂಡ್ ಬೈಕ್ನ ತೊಗೊಂಡ್ಮೇಲೆ ಇದು 3 ಇಂದ 4 ಪಾಯಿಂಟ್ಸ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇದು ಬಂದುಬಿಟ್ಟು RC ಕಾರ್ಡು ಮತ್ತು ಇನ್ಶೂರೆನ್ಸ್ ಒಳಗೆ ಹೆಸರು ಸೇಮ್ ಇದೆ ಅಂತೇಳಿ ನೋಡ್ಕೋಬೇಕು. ಎರಡನೇದು ಬಂದುಬಿಟ್ಟು ಗಾಡಿಯಲ್ಲಿ ಲೋನ್ ಇದೆಯಾ, ಯಾವ್ದಾರ ಫೈನಾನ್ಸ್ ಒಳಗೆ ಲೋನ್ ಆಗಿದೆ ಅಂತೇಳಿ ನೋಡ್ಕೋಬೇಕು. HP ಕ್ಯಾನ್ಸಲೇಷನ್ ಆಗಿದೆ ಅಂತೇಳಿ ಅದೊಂದು ನೋಡ್ಕೋಬೇಕು. ಮೂರನೇದು ಬಂದುಬಿಟ್ಟು ಓಲ್ಡ್ ಓನರ್ಸ್ ಎಷ್ಟಿದೆ, ಗಾಡಿ ಫಸ್ಟ್ ಓನರಲ್ಲಿ ಇದೆಯಾ, 2ನೇ ಓನರ್ ಇದೆಯಾ, 3ನೇ ಓನರ್ ಇದೆಯಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಫಸ್ಟು ಸೆಕೆಂಡ್ ಓನರ್ ಇದ್ದರೆ ಮಾತ್ರ ತೊಗೊಳ್ಳಿ, 3ನೇ ಓನರ್ ಇದ್ದರೆ ತೊಗೋಬೇಡಿ, ನಿಮಗೆ ರೀಸೇಲ್ ವ್ಯಾಲ್ಯೂ ಸಿಗೋದಿಲ್ಲ. 4ನೇ ಪಾಯಿಂಟು ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂತೇಳಿ. ಹೆಂಗಪ್ಪ ಚೆಕ್ ಮಾಡೋದಂದರೆ ಗಾಡಿನ ಶೋರೂಮಿಗೆ ತೊಗೊಂಡು ಹೋಗ್ಬಿಟ್ಟು ಲಾಸ್ಟ್ ಸರ್ವಿಸ್ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತೇಳಿ ಚೆಕ್ ಮಾಡ್ಕೋಬೇಕು. ಜೆನ್ವನ್ ಕಿಲೋಮೀಟ್ರ್ ಶೋರೂಮಲ್ಲಿ ಮಾತ್ರ ಸಿಗುತ್ತೆ. ಕಿಲೋಮೀಟ್ರ್ ರಿವರ್ಸನ್ನು ತಿರ್ಸಿದ್ರೆ ಈಗ ಗೊತ್ತಾಗುತ್ತೆ ಕಿಲೋಮೀಟ್ರು. ಇನ್ನೂ ಇನ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ನಮ್ಮ ಪೇಜಿಗೆ ಫಾಲೋ ಮಾಡಿ. ಸೆಕೆಂಡ್ ಹ್ಯಾಂಡ್ ಬೈಕ್ ಪಾರ್ಟ್ 3. ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಂಡ್ಮೇಲೆ ಯಾವ ಪಾರ್ಟ್ಸನ್ನು ಚೇಂಜ್ ಮಾಡಿಸ್ಕೋಬೇಕು. ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಂಡ್ಮೇಲೆ ಸರ್ವಿಸ್ ಏನೇನು ಮಾಡಿಸ್ಬೇಕಂದ್ರೆ ಇವತ್ತು ನಮ್ಮ ವಿಡಿಯೋಲಿ ತಿಳ್ಕೊಳೋಣ. ಮೊದಲನೇ ಬಂದುಬಿಟ್ಟು ಇಂಜಿನ್ ಆಯಿಲ್ನ ಚೇಂಜ್ ಮಾಡಿಸ್ಕೋಬೇಕು. ಫಸ್ಟ್ ಪಾರ್ಟಿ ಚೇಂಜ್ ಮಾಡಿಸಿದ್ರು ನಿಮ್ಮ ಕನ್ಫರ್ಮೇಷನಿಗೆ ನೀವು ಚೇಂಜ್ ಮಾಡಿಸ್ಬೇಕು ಇಂಜಿನ್ ಆಯಿಲ್ನ. ಎರಡನೇದು ಬಂದುಬಿಟ್ಟು ಬ್ರೇಕ್ ಆಯಿಲ್ ಮತ್ತು ಬ್ರೇಕ್ನ ಚೆಕ್ ಮಾಡಿಸ್ಕೋಬೇಕು ಫ್ರಂಟಿಂದು. ಮೂರನೇದು ಬಂದುಬಿಟ್ಟು ಫ್ರಂಟ್ ಶಾಕಾಬ್ಜರ್ ಆಯಿಲ್ನ ಚೇಂಜ್ ಮಾಡಿಸ್ಕೋಬೇಕು. ಅವರು ಚೇಂಜ್ ಮಾಡಿಸಿದಾರೋ ಇಲ್ಲೋ ಗೊತ್ತಿಲ್ಲ, ನೀವಂತರೂ ಚೇಂಜ್ ಮಾಡಿಸ್ಲೇಬೇಕು, ಯಾಕಂದರೆ ನಿಮ್ಮ ಕನ್ಫರ್ಮೇಷನಿಗೆ ಚೇಂಜ್ ಮಾಡಿಸ್ಕೊಳ್ಳಿ. 4ನೇದು ಬಂದುಬಿಟ್ಟು ಚೈನ್ ಸ್ಪಗೆಟ್ ಬಗ್ಗೆ ಸ್ಪಗೆಟ್ನ ಚೇಂಜ್ ಮಾಡಿಸ್ಕೊಳ್ಳಿ. ಬ್ಯಾಕ್ ಬ್ರೇಕ್ ಲೈನರನ್ನು ಚೇಂಜ್ ಮಾಡಿಸ್ಕೊಳ್ಳಿ. ಫ್ರಂಟ್ ಡಿಸ್ಕ್ ಪ್ಯಾಡನ್ನು ಚೇಂಜ್ ಮಾಡಿಸ್ಕೊಳ್ಳಿ. 5ನೇದು ಬಂದುಬಿಟ್ಟು 2 ಕೇಬಲನ್ನು ಚೇಂಜ್ ಮಾಡಿಸ್ಕೋಬೇಕು. ಯಾವ ಕೇಬಲ್ ಅಂದರೆ ಎಸ್ಲೇಟರ್ ಕೇಬಲ್ ಮತ್ತು ಕ್ಲಚ್ ಕೇಬಲನ್ನು ಚೇಂಜ್ ಮಾಡಿಸ್ಕೋಬೇಕು. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ನಮ್ಮ ಪೇಜಿಗೆ ಫಾಲೋ ಮಾಡಿ.